ಫುಟ್ಪಾತ್ ನಿಮ್ಮ ಜಾಗ ಅಲ್ಲ. ನಮಸ್ಕಾರ, ನಾನು ನಿಮ್ಮ ಆಶಾ ಸುನಿಲ್. ಓಕೆ ಗೈಸ್, ಇವತ್ತಿನ ವಿಷಯ ಇಷ್ಟೇ. ಮೊದಲು ನಮ್ಮ ಕೃಷ್ಣ ಬೈರೇಗೌಡರ ಬಗ್ಗೆ ಮಾತಾಡೋಣ. ಏನಂತ ಹೇಳಿದ್ರೆ, ಇವ್ರು ಹೇಳ್ತಾ ಇದ್ದಾರೆ ಫುಟ್ಪಾತು ನಿಮ್ದಲ್ಲ ಜಾಗ, ಇದು ಬೆಂಗಳೂರಿನಲ್ಲಿರೋ ಎಷ್ಟೋ ಜನ ಕೋಟ್ಯಾಂತರಗಳ ಜಾಗ ಅಂತ. ಹಾಗಿದ್ಮೇಲೆ ಆ ಕೋಟ್ಯಾಂತರ ಜನಗಳಲ್ಲಿ ಅವರು ಕೂಡ ಒಬ್ರಾಗಿರ್ತಾರಲ್ವಾ. ಫುಟ್ಪಾತ್ ಬೆಂಗಳೂರಿನ 1.5 ಕೋಟಿ ಜನಗಳಿಗೆ ಸೇರಿದಂತ ಆಸ್ತಿ ಅನ್ನೋ ಲೆವೆಲ್ ಅಲ್ಲಿ ನೀವು ಈ ಕ್ಷಣದಲ್ಲಿ ಅವರನ್ನ ತೆರವುಗೊಳಿಸಿರ್ಬೋದು. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ನೀವು ಅದೇ ರೋಡಲ್ಲಿ 80 ಲಕ್ಷಕ್ಕೆ ಟೆಂಡರ್ನ ಕೊಟ್ಟು ಎಷ್ಟು ಜನಗಳಿಗೆ ವಸೂಲಿ ಮಾಡಲಿಕ್ಕೆ ಗಂಟೆಗೆ 30 ರೂಪಾಯಿಗೆ ಆಟೋ ರಿಕ್ಷಾ, ಬಸ್ಸು, ಇಲ್ಲ ಒಂದು ಚಿಕ್ಕ ಪುಟ್ಟ ಟ್ಯಾಕ್ಸಿಗಳು, ಕಾರು, ಇಂಥದಕ್ಕೆ ಗಂಟೆಗೆ 10-30 ರೂಪಾಯಿ ತನಕ ನೀವು ಚಾರ್ಜ್ ಮಾಡಲಿಕ್ಕೆ ಟೆಂಡರ್ಗಳನ್ನ ಕೊಟ್ಟಿದ್ದೀರಲ್ಲ, ಹೇಗೆ ನೀವು ಟ್ರಾಫಿಕ್ಗಳನ್ನ ತುಂಬ ಕ್ರಿಯೇಟ್ ಮಾಡ್ತಿದ್ದೀರಲ್ಲ, ಒಂದು ಅರ್ಥ ಮಾಡ್ಕೊಳ್ಳಿ. ರೋಡ್ ಸೈಡಲ್ಲಿರೋ ವ್ಯಾಪಾರಿಗಳನ್ನ ಹೇಗೆ ನೀವು ತೆಗಿತಾ ಇದ್ದೀರೋ ಹಾಗೆ ಒಂದೊಂದು ವಸ್ತುಗೂ ರೈತರು ಬೆಳೆದಿರುವಂತಹ ಎಷ್ಟೋ ವಸ್ತುಗಳು, ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುವಂಥ ವಸ್ತುಗಳು ನಿಮಗೆ ಒಂದು ಕಟ್ ಸೊಪ್ಪು ಬೇಕು ಅಂದರೆ 100 ರೂಪಾಯಿ ಆಗಬೇಕು ನಿಮ್ಮಂಥವ್ರಿಗೆ ಆದಾಗನೇ ಮನೇಲಿ ಕಷ್ಟ ಏನು ಅಂತ ಗೊತ್ತಾಗುತ್ತೆ. ನಿಮ್ಮಂಥವ್ರ ಹತ್ರ ದುಡ್ಡಿರುತ್ತಲ್ಲ, 100 ರೂಪಾಯಿಗೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು, ಇಲ್ಲ ನಿಮ್ಮ ಮನೇಲಿರೋ ಯಾರು ಕೆಲಸದವರು ಹೋಗಿ ಸೊಪ್ಪು ತೊಗೊಂಬರಕ್ಕೆ ಹೋದರೆ 100 ರೂಪಾಯಿ ಒಂದು ಕಟ್ ಆಗಬೇಕು. ಮೆಣಸಿನ್ಕಾಯಿ 1 kg 500 ರೂಪಾಯಿ ಆಗಬೇಕು. ಆಮೇಲೆ ಏನಾದರೂ ಅವರು ಚಾಟ್ಸ್ ತಿನ್ಬೇಕಂತ ಹೇಳಿದ್ರೆ, ಅವರು ಮಳೆಗೆಲ್ಲ ಏನಾದ್ರು ಚಾಟ್ಸ್ ಮಾಡ್ತಾ ಇದ್ರು, ಒಂದೊಂದು ಚಾಟ್ಸು ಕೂಡ 300-400 ರೂಪಾಯಿ ಆಗಬೇಕು. ನಿಮಗೆ ಅವಾಗ ಗೊತ್ತಾಗುತ್ತೆ ಫುಟ್ಪಾತಲ್ಲಿ ದುಡಿತಾ ಇರೋವಂಥದ್ದು ಎಷ್ಟೋ ಬಂಡವಾಳಗಳು ಹಾಕಿ ಅವ್ರು ಇಲ್ಲಿವರೆಗೂ ಜೀವನ ಉಪಾಯವನ್ನು ಕಲ್ತ್ಕೊಂಡು ಅವ್ರಿಗೆ ಸ್ಟ್ರಗಲ್ ಮಾಡಿದ್ದಕ್ಕೆ ಅವ್ರಿಗೆ ಇದ್ದಂತಹ ಒಂದು ಚಿಕ್ಕ ಪುಟ್ಟ ಆಧಾರಗಳನ್ನ ತೆಗೆದ್ರೆ ಎಷ್ಟು ಅವ್ರಿಗೆ ಕಷ್ಟ ಆಗಿತ್ತು. ನಾವು ಈ ಥರ ಎಲ್ಲ ಮಾಡಿದ್ವಲ್ಲ, ನಾವೇ ಇವತ್ತು ಇಷ್ಟೊಂದು ದಂಡ ತರೋ ಟೈಮ್ ಬಂತಲ್ಲ. ಇದು ರೈತರು ಬೆಳೆದಿರುವಂತಹ ಇಷ್ಟೊಂದು ಏನು ಬೆಳೆಗಳಿಗೆ ನಾವು ಇಷ್ಟೊಂದು ದುಡ್ಡು ಕೊಡಬೇಕು ಅಂತ ಬಂತಲ್ಲ ಪರಿಸ್ಥಿತಿ ಅನ್ನೋದು ನಿಮಗೆ ಗೊತ್ತಾಗಬೇಕು. ಕೃಷ್ಣಗೌಡ್ರೆ, ನೀವು ಅರ್ಥ ಮಾಡ್ಕೋಬೋದಿತ್ತು ಈ ಮಾತನ್ನು ಹೇಳೋಕ್ಕಿಂತ ಮುಂಚೆ. ಫುಟ್ಪಾತಲ್ಲಿ ತುಂಬ ಜನ ವ್ಯಾಪಾರಸ್ಥರಿಗೆ ಮುಂಚೆನೇ ಇಂಟಿಮೆಂಟ್ ಮಾಡಿ ಕಾರ್ಡ್ಗಳನ್ನ ಮಾಡಿಸಿ ಅವರಿಗೆ ಆದಂತಹ ಒಂದು ಕಮ್ಯುನಿಟಿನ ಕ್ರಿಯೇಟ್ ಮಾಡಿ, ಸೊ ಅವರಿಗೆ ಇಷ್ಟು ನೀವು ಚಾರ್ಜ್ ಮಾಡ್ಕೊಳ್ಳಿ, ಇಷ್ಟನ್ನ ಇದನ್ನು ಗೌರ್ಮೆಂಟಿಗೆ ಕಟ್ಕೊಳ್ಳಿ, ನಿಮಗೇನಾದರೂ ಸಹಾಯ ಬೇಕಂದರೆ ಮುನ್ಸಿಪಾಲ್ ಕಡೆಯಿಂದ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಸಿಗುತ್ತೆ. ಈ ಥರ ಏನಾದ್ರು ಟ್ರಾಫಿಕ್ ಜಾಮ್ಗಳೇನಾದ್ರು ಆದರೆ ನಿಮಗೆ ಏನಾದರೂ ಒಂದು ಸಮಸ್ಯೆಗಳು ಬಂದರೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ನಿಂತಿದ್ರೆ ಬೆಟರ್ ದೆನ್ ನೀವು ಗುಡ್ ಪರ್ಸನ್ ಆಗ್ತಿದ್ರಿ ಈ ಸಮಾಜಕ್ಕೆ. ನನ್ನ ಪ್ರಕಾರ ನೀವೇನೂ ಅಲ್ಲ. ಈಗ ಸೆಕೆಂಡ್ ಬರ್ತೀನಿ, ನಮ್ಮ MLA ಏನಿದ್ದಾರೆ ಇವಾಗ CM ಇವರೆಲ್ಲ ಏನಾಗಿದ್ದಾರೆ ಇವ್ರಿಗೆ ಹೇಳಕ್ಕೆ ಬರ್ತಿರೋದಿಷ್ಟೇ. ಬಿಡದಿಲ್ ಹೋಗಿ ರೈತರು ಜಾಗ ಕೇಳ್ತೀರಾ, ಇಲ್ಲಿ ಯಾರೋ ಬರ್ತಾರೆ ಕೃಷ್ಣಗೌಡರು ರೋಡಲ್ಲಿರೋ ಫುಟ್ಪಾತ್ಗಳನ್ನ ತೆರವುಗೊಳಿಸ್ತಾರೆ. ರೀ, ನಿಮ್ಮ ಮಕ್ಕಳು, ನೀವು, ನಾವು ಎಲ್ಲ ಮಣ್ಣೇನ್ರಿ ತಿನ್ನಬೇಕು? ನಾವು ಮಣ್ಣು ತಿನ್ನೋಕ್ಕಾಗತ್ತೇನ್ರಿ? ಬೆಳೆದಿರುವಂಥ ಸೊಪ್ಪು, ತರಕಾರಿ, ಅನ್ನ ತಿನ್ನಬೇಕು. ವೆಜ್ಜು ನಾನ್ ವೆಜ್ ಎರಡೂ ಕೂಡ ಇದೆ. ನಾನ್ ವೆಜ್ ತಿನ್ನೋರು ಕೂಡ ಡೈಲಿ ಇದು ಮಟನ್ ಚಿಕನ್ ಕಟ್ ತಿನ್ನೋಕ್ಕಾಗಲ್ಲ. ಅವರು ಕೂಡ ಸೊಪ್ಪು, ಬೆಳೆದಿರುವಂಥ ಅನ್ನ ಏನಿದೆ ಇದನ್ನು ಸಾಮಾನ್ಯ ಜನಗಳು ತಿನ್ನಬೇಕು. ಬಿಡದಿಲ್ ಹೋಗಿ ಜಾಗ ಕೇಳ್ತಾ ಇದ್ದೀರಾ ರೈತರೇ. ನಾನು ಕೂಡ ರೈತರೇ ಆಗಿದ್ದೀನಿ. ಅಂದರೆ ನನ್ನ ಮದುವೆ ಆದಮೇಲೂ ಕೂಡ ನಮಗೇನು ಜಾಗ ಇವತ್ತಿದೆ ನಮ್ಮ ಮಾವಂದು, ಅದು ಅವರ ಪಿತ್ರಾರ್ಜಿತ ಆಸ್ತಿಗಳೇನಿದೆ ಇವತ್ತು ನಮ್ಮ ಮಾವ ಕಾಪಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಮ್ಮಲ್ಲೂ ಕೂಡ ತೋಟ ಇದೆ, ನಾವು ಕೂಡ ಅಡಿಕೆ ಬೆಳಿತೀವಿ. ನನ್ನ ಪ್ರಕಾರ ನಾನು ಹೇಳೋದಾದರೆ ಆಸ್ತಿಗೋಸ್ಕರ ಇನ್ನೊಂದು ವಿಷಯ ಹೇಳ್ತೀನಿ, ಆಸ್ತಿಗೋಸ್ಕರ ಯಾವ ಹೆಣ್ಮಕ್ಳು ಕೂಡ ಮದುವೆ ಆಗಬೇಡಿ. ಒಬ್ಬ ಒಳ್ಳೆ ವ್ಯಕ್ತಿನ ನೋಡಿ ಮದುವೆ ಆಗಿ ಅದು ಸೈಡಿಗೆ ಇಟ್ಬಿಡಿ. ಬಟ್ ಆದರೆ ನಾನು ಹೇಳಕ್ಕೆ ಬಂದಿರೋದಂದರೆ, ಸಪೋಸ್ ಏನಾದ್ರು ನಿಮ್ಮ ಅತ್ತೆ ಮಾವನ ಆಸ್ತಿ ಇದ್ದರೆ ಆಸ್ತಿಗೋಸ್ಕರ ಮದುವೆ ಆಗಿಬಿಟ್ಟು ನಾಳೆ ಆಸ್ತಿಗೋಸ್ಕರ ಪಾಲು ಕೇಳಬೇಡಿ. ಆಸ್ತಿ ಎಲ್ಲಿದೆಯೋ ಅಲ್ಲೇ ಇರಲಿ. ಆಸ್ತಿನೇ ಹೆಚ್ಚಿಸೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿ. ಯಾರೋ ಏನೋ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಎಷ್ಟೋ ಲಕ್ಷ ಕೋಟಿಗಳಿಗೆ ಅದನ್ನು ಮಾರಕ್ಕೆ ಹೋಗಬೇಡಿ. ನಾಳೆ ನಮ್ಮ ಮಕ್ಕಳು ಏನಿದ್ದಾರೆ ಅದ್ರ ನಂತರ ಬರುವಂಥ ಮಕ್ಕಳುಗಳಿಗೆ ಸೊಸೈಟಿಲಿ ಸಿಗುವಂಥ ಅಕ್ಕಿ ಕೂಡ ಸಿಗಲ್ಲ. ಇದ್ದೇ ಆಗೋದು. ಇನ್ನು ಕೇವಲ ಜಾಸ್ತಿ ದಿನ ಇಲ್ಲ, 2030 ಬರೆದಿಟ್ಕೊಳ್ಳಿ. 150 ರೂಪಾಯಿ 1 kg ಅಕ್ಕಿ, ಒಂದು 250 ರೂಪಾಯಿ 1 ಲೀಟರ್ ಎಣ್ಣೆ. ಈಗ ಬ್ರ್ಯಾಂಡೆಡ್ ಎಲ್ಲ ಬಂದಿರೋದು 180-200 ತನಕ ಹೋಗಿದೆ. ಇನ್ನು ನಾರ್ಮಲಾಗಿ ಈಗ ರುಚಿಗೋಲ್ಡು ಅದೆಲ್ಲ ಬಂದು 120, 140, 160 ಆಗಿದೆ. ಈಗ ಇವರೆಲ್ಲ ಮಾಡ್ತಿರೋದು, ಇವರಿಗೆ ಮೊದಲು ಆ ಬಿಸಿ ಮುಟ್ಟಬೇಕು. ಇಷ್ಟು ದಿನ ದುಡಿಯೋಕ್ಕೆ ಕಷ್ಟಪಡ್ತಾಯಿದ್ರು ಜನ.
ಅದರಲ್ಲೂ ಕೂಡ ಅವರವರು ಏನು ತಲೆ ಓಡಿಸಿ ಅವ್ರು ಬದುಕಬೇಕು ಅನ್ನೋದ್ರ ಮೇಲೆ ಹೋಗಿ ಫುಟ್ಪಾತಲ್ಲಿ ದುಡಿಮೆ ಮಾಡಿ ಅವ್ರ ಫ್ಯಾಮಿಲಿಗಳನ್ನ ನಡೆಸ್ತಿದ್ರು. ಈಗ ಅವ್ರಿಗೆ ಇದ್ದಂಥ ವೃತ್ತಿಗಳನ್ನ ಇವರೇ ಬಂದು ಕಿತ್ಕೊತಾ ಇದ್ದಾರೆ ಬೇಡದೇ ಇರೋ ಕಾನೂನುಗಳನ್ನೆಲ್ಲ ಮಾಡಿ. ನೆಕ್ಸ್ಟು ಇವರು ಏನು ಇಷ್ಟೆಲ್ಲ ಕಾನೂನುಗಳನ್ನೆಲ್ಲ ಮಾಡಿದಾರೋ ಯಾವುದೂ ಇವ್ರಿಗೆ ಸಿಗಬಾರ್ದು. ನಾಳೆ ಬೆಳೆದಿರುವಂಥ ರೈತರು ಬೆಳೆದಿರುವಂತಹ ತರಕಾರಿ, ಸೊಪ್ಪು, ಅಕ್ಕಿ, ಬೇಳೆ, ಕಾಳು ಇವೆಲ್ಲ ಏನು ಇಂಥ ದೊಡ್ಡ ಇವರಿಗೆಲ್ಲ ಸಿಗಬಾರ್ದು. ಇದು ಹೆಂಗಾಗಬೇಕಂದ್ರೆ ಒಂದು ಊರಲ್ಲಿ ಇಂಥ ಬೆಳೆ ಕೊಟ್ಟರೆ ಇನ್ನೊಂದು ಊರಲ್ಲಿ ಈ ಥರ ಬಂದುಬಿಡಬೇಕು. ಅವಾಗೆಲ್ಲ ಮಾಡ್ತಾಯಿದ್ರು. ಈಗ ಒಂದು ಸೇರಲ್ಲಿ ಅಕ್ಕಿ ಕೊಟ್ಟರೆ ಇನ್ನೊಂದು ಸೇರಲ್ಲಿ ರಾಗಿ ಕೊಡ್ತೀನಿ ಅಂತ ಆ ಥರ ಮನೆಯವರು ರೈತರಾಗಿ ಹಂಚ್ಕೊಂಡ್ರೂ ಪರವಾಗಿಲ್ಲ. ಇಂಥವ್ರಿಗೆ ಮಾತ್ರ ಸರಿಯಾಗಿರೋ ಬೆಲೆ ತಟ್ಟಬೇಕು. ನಾನು ಹೇಳಿದ್ನಲ್ಲ ಇಷ್ಟೇ. ಈಗ ಏನು ಮಾರ್ಕೆಟಲ್ಲಿ ತರಕಾರಿ, ಟೊಮೊಟೊ ಹಣ್ಣು, ಸೊಪ್ಪು, ಬ್ರ್ಯಾಂಡೆಡ್ ಮೀನ್ಸ್ ಈಗ ಜವಳಿಕಾಯಿ, ಹುರುಳಿಕಾಳು ಇವೆಲ್ಲ ಬಂದು ಮಧ್ಯವರ್ತಿ ವ್ಯಕ್ತಿಗಳಿಂದ ಪ್ರೈಸ್ ಹೈಕ್ ಆಗುತ್ತೆ. ಆಗ ಅರ್ಥ ಮಾಡ್ಕೊಳ್ಳಿ. ಜನಸಾಮಾನ್ಯರಿಗೆ ಬಂದಾಗ ಈಗ ಕೇವಲ ಒಂದು ನಾನು ಹೇಳೋದು, ಈಗ ಹುರುಳಿಕಾಳು ಅಥವಾ ಹೆಸರು ಕಾಳು ಇದೊಂದು ಕೇವಲ ಒಂದು 40 ರೂಪಾಯಿ 30 ರೂಪಾಯಿಗಿದ್ರೆ, ಇದು ಮಧ್ಯವರ್ತಿಗಳಿಂದ ಮಾರ್ಕೆಟಿಗೆ ಬಂದಾಗ 100 ರೂಪಾಯಿ 80 ರೂಪಾಯಿ 90 ರೂಪಾಯಿ ಕೆಜಿ ಆಗೋದೇನಂದರೆ ಅಲ್ಲಿಂದ ಅಲ್ಲಿಗೆ ಬಂದು ಅದು ಮಿಷಿನರಿ ಆಗಿ ಜೊತೆಗೆ ಅದು ಪ್ಯಾಕಿಂಗ್ ಆಗಿ ನಮಗಿಲ್ಲಿ ಬರುತ್ತೆ. ಅದು ಬರಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಫುಡ್ ಬರಲ್ಲ. ಅದರಲ್ಲಿ ಏನೇನು ಕ್ವಾಂಟಿಟಿಗಳಿರುತ್ತೆ ಅದೆಲ್ಲ ಸತ್ತೋಗಿರುತ್ತೆ. ಇದೆಲ್ಲ ರೈತರು ನೇರವಾಗಿ ಏನಾದ್ರು ಬೆಳೆದಿರೋ ಅಂಥವ್ರು ಚಿಕ್ಕ ಪುಟ್ಟ ವ್ಯಾಪಾರಿಗಳು ರಸ್ತೆಯಲ್ಲಿ ಹಿಡ್ಕೊಂಡು ಕೂಡ ಮಾರಿದ್ದಾರೆ. ಈಗ ಬಾಟಾ ಶೋರೂಮು ಅವೆಲ್ಲ ನಡ್ಸೋಕ್ಕಾಗ್ತಿತ್ತೋ ಇಲ್ಲ ಗೊತ್ತಿಲ್ಲ. ರೋಡ್ ಸೈಡಲ್ಲಿ ಚಪ್ಪಲಿಗಳೆಲ್ಲ ಮಾರ್ತಾಯಿದ್ರು. ಇನ್ನು ಮುಂದೆ ಅದ್ರದ್ದೆಲ್ಲ ಬೆಲೆ ನಿಮಗೆ ಗೊತ್ತಾಗಬೇಕು. ಈ ರೋಡ್ ಸೈಡಲ್ಲಿ ಗಾಡಿಗಳನ್ನೆಲ್ಲ ನಿಲ್ಲಿಸಿ ನೀವು ಚಾರ್ಜ್ ಮಾಡ್ತಾ ಇದ್ದೀರಲ್ಲ, ಬರ್ದಿಟ್ಕೊಳ್ರಿ. ಎಷ್ಟೋ ದಿನ ಒಂದಿನ ಈ ಗಾಡಿಗಳನ್ನೂ ಕೂಡ ನಿಲ್ಸೋದನ್ನು ಬಿಡ್ತಾರೆ. ಬರ್ದಿಟ್ಕೊಳ್ರಿ, ಇದೇ ಆಗೋದು. ಕೃಷ್ಣ ಬೈರೇಗೌಡ್ರೆ ರೋಡ್ ಸೈಡಲ್ಲಿರೋ ವ್ಯಾಪಾರಸ್ಥರನ್ನ ತೆರವುಗೊಳಿಸೋಕ್ಕಿಂತ ಮುಂಚೆ ಅವರು ಜೀವನದ ಬಗ್ಗೆ ಯೋಚನೆ ಮಾಡಬೇಕಿತ್ತು. ಹಾಗೆ ನಮ್ಮ ಇವರು ಏನಿದ್ದಾರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು DK ಅವರು, ಸೊ ಅವರು ಕೂಡ ಬಿಡದಿಯಲ್ಲಿ ಜಾಗ ಕೇಳೋಕ್ಕಿಂತ ಮುಂಚೆ ನಾಳೆ ರೈತರು ಬೆಳೆದಿರುವಂತಹ ಹಾಲು, ಸಾಕಿರುವಂತಹ ಹಸು ಕರುಗಳಿಂದ ಸಿಗುವಂತಹ ಹಾಲು, ಮೊಸರು ಇದನ್ನೆಲ್ಲ ನಾವು ಸಿಗದೇ ಇದ್ರೆ ಏನು ಕಷ್ಟ, ಡೈರಿಗಳಿಗೆ ಬರದೇ ಇದ್ರೆ ಏನು ಜೀವನ, ಇದನ್ನೆಲ್ಲ ಮರ್ತು ಬಿಟ್ಟಿದ್ದೀರಾ. ಬೆಳೆಯುವಂಥ ಬೆಳೆನೇ ಇಲ್ಲ ಅಂದಮೇಲೆ ಏನು ಮಾಡೋದು ಲೈಫಲ್ಲಿ? ಅದೇ ಆಗತ್ತೆ. ನಾಳೆ ಬೆಳೆದಿರೋದನ್ನೇ ತಿನ್ನಬೇಕು. ನೀನು ಎಷ್ಟೇ ಕೋಟಿಗಟ್ಟಲೆ ಇದ್ರೂ, ನಿನ್ನ ಹತ್ರ ಚಿನ್ನನೇ ಇದ್ರೂ ಅನ್ನನೇ ತಿನ್ನಬೇಕು. ಚಿನ್ನ ತಿಂದು ದಕ್ಕಿಸ್ಕೊಳಕ್ಕಾಗಲ್ಲ. ಬರ್ದಿಟ್ಕೊಳ್ಳಿ ಎಲ್ಲ ಅಧಿಕಾರಿಗಳಿಗೂ. ಏನು ಜನಸಾಮಾನ್ಯರು ಹೊಟ್ಟೆ ಮೇಲೆ ಹೊಡೆದಿದ್ದೀರಾ ಅದೆಲ್ಲ ರಿಪೀಟೆಡ್ ನಿಮ್ಮ ಫ್ಯಾಮಿಲಿಗಳಿಗೆ ತಟ್ಟುತ್ತೆ. ಯಾವತ್ತು ನಮ್ಮ ದೇಶನ ಉದ್ಧಾರ ಮಾಡೋ ಪ್ಲಾನಿಂಗ್ ಇದ್ದರೆ ಎಲ್ಲರಿಗೂ ಅನುಕೂಲವಾಗಿರುವಂಥ ಆಗಿರಬೇಕು. ದೊಡ್ಡವರಿಗೆ ಒಂಥರ, ಜನಸಾಮಾನ್ಯರಿಗೆ ಒಂಥರ, ಇದೆಲ್ಲ ಆಗಬಾರ್ದು. ಎಷ್ಟೋ ಜನ ಫುಟ್ಪಾತಲ್ಲಿ ಪಾನಿಪುರಿನೋ, ಕ್ಯಾಂಟೀನೋ, ಇಲ್ಲ ಫಾಸ್ಟ್ ಫುಡ್ಡೋ ಇಲ್ಲ ಮತ್ತೊಂದು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ರು. ಎಷ್ಟೋ ಜನ ಇದೇ ಬದುಕನ್ನು ಕಟ್ಟಿದ್ರು, ಅವ್ರನ್ನೆಲ್ಲ ಹಾಳು ಮಾಡಿದಾರೆ. ಬಿಡದಿಲಿರೋ ರೈತರೇ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ರಾಜಕಾರಣಿಗಳು ಏನೇ ಮಾಡಿದ್ರು ಯಾವುದೇ ಕಾರಣಕ್ಕೂ ಜಾಗಗಳನ್ನ ಕೊಡಬೇಡಿ. ಇನ್ಮೇಲಿಂದ ದುಡ್ಡಿಗೋಸ್ಕರ ಕೊಟ್ಟರೆ ಮುಂದೆ ನಿಮ್ಮ ಮಕ್ಕಳಿಗೆ ನಮಗೆ ಅಂತ ಉಳಿದಿರುವಂಥದ್ದು ಏನೂ ಉಳಿಸೋಕ್ಕಾಗಲ್ಲ. ನಾವು ಸತ್ತ ಮೇಲೆ ಮುಗೀತು, ನಮ್ಮ ಹೆಸರು ಹೇಳ್ಕೊಂಡು ಅವರಾದರೂ ಬದುಕಲಿ ಅಲ್ವಾ? ಅರ್ಥ ಮಾಡ್ಕೊಳ್ಳಿ, ಹುಷಾರಾಗಿರಿ. ಇವತ್ತು ರೋಡಲ್ಲಿರೋ ಫುಟ್ಪಾತ್ಗಳನ್ನೇ ತೆರವುಗೊಳಿಸಿರೋರು ನಾಳೆ ನಮ್ಮ ಮನೆಗಳನ್ನೂ ಕೂಡ ತೆರವುಗೊಳಿಸ್ಬೋದು. ಇನ್ನೊಂದು ಹೇಳಬೇಕಂದ್ರೆ, ಈ ಪೊಲಿಟಿಷಿಯನ್ ಜೊತೆಗೆ ಈ ಏನು ಕಾರ್ಪೊರೇಟರ್ ಇವರೆಲ್ಲ ಒಳಚರಂಡಿಗಳ ವ್ಯವಸ್ಥೆ ಮಾಡಿಲ್ಲ. ರೋಡ್ ಸೈಡಲ್ಲಿ ಏನೇನೋ ಆಗೋಗುತ್ತೆ ನೋಡಲ್ಲ. ಎಷ್ಟೋ ಕಡೆ CC ಕ್ಯಾಮ್ರಾಗಳಿಲ್ಲ, ಎಷ್ಟೋ ಕಡೆ ಗುಂಡಿಗುಟ್ರು ಇದೆ, ಇನ್ನೆಷ್ಟೋ ಕಡೆ ಸತ್ತು ಬಿದ್ದಿರೋ ಪ್ರಾಣಿಗಳಿರುತ್ತೆ. ಹಂಗೆ ಬೈಕ್ಗಳು ಕಾರ್ಗಳು ಹೊಡ್ಕೊಂಡು ಹೋಗ್ತಾರೆ. ಇವರೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸುಮ್ಮನೆ ಇಂಥದ್ರ ಬಗ್ಗೆ ಯೋಚನೆ ಮಾಡಿ ಇವ್ರು ದುಡ್ಡು ಮಾಡೋಕ್ಕೋಸ್ಕರ ಜನಸಾಮಾನ್ಯರ ಮೇಲೆ ಹೊಡಿತೀರ. ಬಟ್ ಬರ್ದಿಟ್ಕೊಳ್ಳಿ, ನಿಮಗಂತೂ ನಿಜವಾಗ್ಲೂ ಒಳ್ಳೇದಾಗಲ್ಲ. ಹೇಳ್ತಾ ಮುಗಿಸ್ತಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನನ್ನ ಮಾತು ಸರಿ ಇದ್ದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.